ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಆಲೂಗಡ್ಡೆ ಪರೋಟ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಆಲೂಗಡ್ಡೆ ಪರೋಟನ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ನಾದ್ಕೋಬೇಕು. ಈ ಹಿಟ್ಟನ್ನ ತುಂಬ ಚೆನ್ನಾಗಿ ನಾದ್ಕೋಬೇಕು ಅಥವಾ ಮಿದ್ಕೋಬೇಕು. ಅಂದರೆ ಹಿಟ್ಟು ತುಂಬಾ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀವಿ ಅಥವಾ ಮಿದ್ಕೊತೀವೋ ಅಷ್ಟು ಚೆನ್ನಾಗಿ ಚಪಾತಿ ಅಥವಾ ಪರೋಟ ಬರುತ್ತೆ. ಅಂದರೆ ಸೈಡಿಗೆ ಯಾವುದೇ ರೀತಿಯಾಗಿ ಬ್ರೇಕ್ ಆಗೋದಿಲ್ಲ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟೇ ಮೃದುವಾಗಿ ಚಪಾತಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಏನೇ ರೊಟ್ಟಿ ಆಗಿದ್ರೂ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನ ನಾದಿ ಆದಮೇಲೆ ಅದನ್ನು 15 ನಿಮಿಷ ನಾನು ನೆನೆಯಲಿಕ್ಕೆ ಬಿಡ್ತೀನಿ. ಹಿಟ್ಟನ್ನ ನೆನೆಯಲಿಕ್ಕೆ ಇಟ್ಟ ಮೇಲೆ ನಾನು ಅದರಲ್ಲಿ ಫಿಲ್ಲಿಂಗ್ ಮಾಡಲಿಕ್ಕೆ ಮಾಡುವಂತಹ ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಮುಂಚೆನೇ 7 ರಿಂದ 8 ಆಲೂಗಡ್ಡೆನ 1ರಲ್ಲಿ 2 ಭಾಗಗಳನ್ನಾಗಿ ಮಾಡಿ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ನಾನು 3 ರಿಂದ 4 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಂದಿದೆ. ಇದ್ರ ಮೇಲೆ ಇರುವಂತಹ ಸಿಪ್ಪೆನ ತೆಗೆದು ಅದನ್ನು ಕಟ್ ಮಾಡ್ಕೋಬೋದು ಅಥವಾ ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಮೊದಲಿಗೆ ಕಟ್ ಮಾಡಿ ಆಮೇಲೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಇನ್ನೇನು ರೆಡಿ ಆಗಿದೆ. ಇದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು ಅಷ್ಟೇ. ಆಲೂಗಡ್ಡೆನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಅದನ್ನು ಒಗ್ಗರಣೆ ಹಾಕಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ನ ಹಚ್ಚಿ ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬರೀ ಜೀರಿಗೆ ಅಷ್ಟೇ ಯೂಸ್ ಮಾಡ್ಕೋಬೇಕು. ಸಾಸಿವೆ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಏನು ಬರೋದಿಲ್ಲ. ಆಲೂಗಡ್ಡೆನ ಬರೀ ಜೀರಿಗೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮುಂಚೆನೇ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿ ಹಾಗೆ ಎಣ್ಣೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಅದು ತುಂಬ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು. ಇದೇ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದೇ ಹಂತದಲ್ಲಿ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಬೇಗ ಫ್ರೈ ಆಗುತ್ತೆ ಅಂತ ಹಾಕಬೇಕು. ಇದೇ ಹಂತದಲ್ಲಿ ಮುಂಚೆನೇ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಬಾಡೋವರೆಗೂ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಎರಡನ್ನೂ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಖಾರದ ಬದಲಿಗೆ ನೀವು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಹಾಕೋಬೋದು ಅಥವಾ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಅಥವಾ ನೀವು ಬರೀ ಸಾಲ್ಟ್ ಹಾಕಿ ಸ್ಕಿಪ್ ಕೂಡ ಮಾಡ್ಕೋಬೋದು. ಖಾರ ತಿನ್ನಲ್ಲ ಅನ್ನೋರು ಬರೀ ಉಪ್ಪನ್ನು ಹಾಕಿ ಆಲೂಗಡ್ಡೆನ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಅದರ ಜೊತೆಗೆ ನೀವು ಸೈಡಿಗೆ ಪುದೀನ ಚಟ್ನಿ ಕೂಡ ಮಾಡ್ಕೋಬೋದು. ನೋಡಿ, ಎಲ್ಲ ಮಸಾಲ ಹಾಕಬೇಕು. ಮಸಾಲ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ನಾವು ಮುಂಚೆನೇ ಕುದಿಸಿ ಅದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿರುವಂತಹ ಆಲೂಗಡ್ಡೆನ ಈ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಮಸಾಲೆ ಹಾಗೂ ಆಲೂಗಡ್ಡೆ ತುಂಬ ಚೆನ್ನಾಗಿ ಹೊಂದ್ಕೋ ಹಾಗೆ ಅದನ್ನು ಕಲಿಸ್ಕೋಬೇಕು. ಈ ಆಲೂಗಡ್ಡೆ ಪಲ್ಯಲ್ಲಿ ಒಂದು ಕೂಡ ಗಂಟಿಲ್ಲಾರ್ದಂಗೆ ಅಥವಾ ಒಂದು ಕೂಡ ಸ್ಲೈಸಸ್ ಇಲ್ಲಾರ್ದಂಗೆ ಅದನ್ನು ತುಂಬ ಸಾಫ್ಟಾಗಿ ತುಂಬ ಸ್ಮೂತಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಕೂಡ ಗಂಟಿರಬಾರ್ದು, ಅಂದರೆ ಹೂರ್ಣ ಥರ ಆಗಬೇಕು ಆಲೂಗಡ್ಡೆ ಪಲ್ಯ. ಇನ್ನೇನು ಆಲೂಗಡ್ಡೆ ಪಲ್ಯ ಸಂಪೂರ್ಣವಾಗಿ ರೆಡಿ ಆಗಿದೆ. ಇದನ್ನು ಫಿಲ್ಲಿಂಗ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಫ್ಲೇಮ್ನ ಆಫ್ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕು.
ಅದಾದಮೇಲೆ ನಾವು ಮುಂಚೆನೇ ನೆನೆ ಹಾಕಿ ಅಥವಾ ಕಲಸಿ ನೆನೆ ಇಟ್ಟಿರುವಂತಹ ಹಿಟ್ಟನ್ನು ತಗೋಬೇಕು. ನೋಡಿ ಹಿಟ್ಟು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ನೆಂದಿದೆ. ಇದನ್ನು ಮತ್ತೊಂದು ಸಾರಿ ಮಿದ್ಕೋಬೇಕು ಅಥವಾ ನಾದ್ಕೋಬೇಕು. ನೋಡಿ ಈ ಸಂಪೂರ್ಣವಾದ ಹಿಟ್ಟಲ್ಲಿ ಅರ್ಧ ಭಾಗನ ಮಾತ್ರ ತಗೊಂಡು ಅದನ್ನು ಮತ್ತೊಂದು ಸಾರಿ ತುಂಬ ಚೆನ್ನಾಗಿ ನಾದ್ಕೊಂಡು ಅದರಲ್ಲಿ ಎಷ್ಟು ಬೇಕೋ ಅಂದರೆ ಒಂದು ಚಪಾತಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಿಟ್ಟು ಬೇಕೋ ಅಷ್ಟನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ತೊಗೊತಾ ಇದ್ದೀನಿ. ತುಂಬ ದೊಡ್ಡದು ತೊಗೊತಿಲ್ಲ, ತುಂಬ ಚಿಕ್ಕದು ತೊಗೊತಿಲ್ಲ, ಮೀಡಿಯಮ್ ಸೈಜ್ ಹಿಟ್ಟನ್ನ ತೊಗೊತಾ ಇದ್ದೀನಿ. ಅದನ್ನು ಉಂಡೆಗಳನ್ನಾಗಿ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು. ನೋಡಿ ಇಲ್ಲಿ ಅರ್ಧ ಭಾಗನ ಸಂಪೂರ್ಣವಾಗಿ ತೆಗೆದು ಅದನ್ನು ಒಂದೊಂದೇ ಪೀಸ್ಗಳಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು. ಹಾಗೆ ಅದನ್ನು ಒಣ ಹಿಟ್ಟಲ್ಲಿ ಡಿಪ್ ಮಾಡ್ಕೋಬೇಕು. ನಾನಿಲ್ಲಿ ಜೋಳದ ಹಿಟ್ಟಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನೀವು ಪರೋಟನ ನಾನಾ ರೀತಿಯಾಗಿ ಮಾಡ್ಕೋಬೋದು ಅಥವಾ ಪರೋಟ ಫಿಲ್ಲಿಂಗ್ನ ಯಾವ ರೀತಿಯಾದರೂ ಮಾಡ್ಕೋಬೋದು. ನಾನಿವತ್ತು ಪರೋಟ ಮಾಡ್ತಿರೋ ರೀತಿ ಬಂದು ನಾನು 2 ಉಂಡೆಗಳನ್ನು ತಗೊಂಡು ಅದನ್ನು ಪೂರಿ ಹಾಗೆ ಲಟ್ಟಿಸ್ಕೊಂಡು ಒಂದರಲ್ಲಿ ಆಲೂಗಡ್ಡೆನ ಫಿಲ್ ಮಾಡಿ ಅದ್ರ ಮೇಲೆ ಇನ್ನೊಂದು ಪೂರಿ ಆಗಿರುವಂತಹ ಅಥವಾ ಆ ಶೇಪಲ್ಲಿರುವಂತಹ ಹಿಟ್ಟನ್ನು ಕ್ಲೋಸ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊತೀನಿ. ನೀವು ಬೇಕಿದ್ದರೆ ಹೋಳಿಗೆ ರೀತಿ ಕೂಡ ಮಾಡ್ಕೋಬೋದು ಅಥವಾ ಒಂದೇ ಚಪಾತಿ ತೀಡಿ ಅದರಲ್ಲಿ ಮಧ್ಯಭಾಗದಲ್ಲಿ ಆಲೂಗಡ್ಡೆ ಫಿಲ್ಲಿಂಗ್ನ ಇಟ್ಟು ಕ್ಲೋಸ್ ಮಾಡಿ ಕೂಡ ಪರೋಟ ಮಾಡ್ಬೋದು. ನಾನಿಲ್ಲಿ 2 ಉಂಡೆಗಳನ್ನು ತಗೊಂಡು ಅದನ್ನು ಮೀಡಿಯಮ್ ಸೈಜಲ್ಲಿ ತೀಡಿ ಅದರಲ್ಲಿ ಕ್ಲೋಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವೇ ಪ್ರೊಸೀಜರ್ ಹೇಗಿದೆ ಅಂತ. ಅಂದರೆ 2 ಪೂರಿಗಳನ್ನು ಮಾಡಿ ಅದರಲ್ಲಿ ಒಂದರಲ್ಲಿ ಆಲೂಗಡ್ಡೆನ ಇಟ್ಟು ಅದನ್ನು ಮತ್ತೊಂದು ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಸ್ಟಾರ್ಟಿಂಗು. ಅದಾದಮೇಲೆ ಮೆಲ್ಲಗೆ ಲಟ್ಟಿಸ್ಕೋಬೇಕು. ಅಂದರೆ ತುಂಬ ಪ್ರೆಷರ್ ಹಾಕೋಕೆ ಹೋಗಬಾರ್ದು, ಲೈಟ್ ವೇಟಲ್ಲಿ ಪ್ರೆಷರ್ ಹಾಕಿ ಅದನ್ನು ತೀಡ್ಕೋಬೇಕು. ಈ ರೀತಿಯೂ ತುಂಬಾ ಸಖತ್ತಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಹಾಗೆ ಎಷ್ಟು ದೊಡ್ಡದು ಬರುತ್ತೆ ಅಂತ. ನೀವು ಈ ಥರ ಟ್ರೈ ಮಾಡಿ. ಅಂದರೆ ಯಾರಿಗೆ ಹೋಳಿಗೆ ರೀತಿಯಲ್ಲಿ ಫಿಲ್ಲಿಂಗ್ ಮಾಡೋಕ್ಕೆ ಬರೋಲ್ಲೋ ಅವರು ಈ ಥರ ಮಾಡ್ಕೋಬೋದು. ಈಸಿ ಮೆಥಡ್. ಹಾಗೆ ನಾನು ಮುಂಚೆನೇ ಒಂದು ಹೆಂಚನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಹೆಂಚು ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಅಥವಾ ತುಪ್ಪನೂ ಸವರ್ಬೋದು ಅಥವಾ ಬೆಣ್ಣೆ ಸವರ್ಬೋದು. ನಿಮಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ಸವರಿ ಅದಾದಮೇಲೆ ಪರೋಟನ ಹಾಕ್ಕೊತಾ ಇದ್ದೀನಿ. ಅದ್ರ ಸುತ್ತಲೂ ಕೂಡ ಸ್ವಲ್ಪ ಎಣ್ಣೆ ಸವರಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು 2 ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಪರೋಟ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ.
ಈ ರೆಸಿಪಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇದನ್ನು ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು ಅಥವಾ ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಕೂಡ ಮಾಡಿ ತಿನ್ಕೋಬೋದು. ತುಂಬಾ ಸಖತ್ತಾಗಿ ಬರುತ್ತೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.